Namaskara. So in last video we had seen to the blueprint, like what chapter carries how many marks, and I had given you some guidance like how should you start your 10th, all that, right? So if you haven't watched it, do watch it, guys, because I think it is a bit important. Okay, but there is nothing to do with this video. Okay, um, so let's get started. So this is your first chapter, real numbers. ಯಾಕೆ ಮ್ಯಾಮ್ ಆರ್ಟಿಫಿಷಿಯಲ್ ನಂಬರ್ಸ್ ಅಂತ ಏನಾದರೂ ಇರುತ್ತಾ? ವೈ ಆರ್ ವಿ ಕಾಲಿಂಗ್ ದಿಸ್ ಆಸ್ ರಿಯಲ್ ನಂಬರ್ಸ್? ಸೊ ಇಫ್ ಯು ಹ್ಯಾವ್ ದಿಸ್ ಡೌಟ್ ಇನ್ ಯೋರ್ ಮೈಂಡ್, then I'll tell you that you haven't studied your ninth well. But it's okay, guys. ಸಿ ಆ ರೀತಿ ಆಗ್ತಾ ಇರುತ್ತೆ. ಇವಾಗ ನಾವು ಟ್ವೆಲ್ತ್ಗೆ ಬಂದಿರ್ತೀವಿ. ಸೊ ಲೆವೆಂತ್ ಏನಾದರೂ ಯಾವುದಾದ್ರೂ ಒಂದು ಕನ್ಸೆಪ್ಟ್ ಮಿಸ್ ಮಾಡಿಬಿಟ್ರೆ ಇನ್ ಟ್ವೆಲ್ತ್ ವಿ ಆ್ಯಕ್ಚುಲಿ ಫೇಸ್ ಅ ಬಿಟ್ ಪ್ರಾಬ್ಲಮ್. ಸೊ ಇನ್ ಸೇಮ್ ವೇ ನೈನ್ತಲ್ಲಿ ನೀವೇನಾದರೂ ಚೆನ್ನಾಗಿ ಸ್ವಲ್ಪ ಏನಾದರೂ ಓದಿಲ್ಲ ಅಂದರೆ ಯುಲ್ ಫೇಸ್ ಪ್ರಾಬ್ಲಮ್ ಇನ್ ಟೆಂತ್. ಬಟ್ ಡೋಂಟ್ ವರಿ ಅಟ್ ಆಲ್, ಐ ಆಮ್ ಹಿಯರ್. ಸೊ ನಾನು ರಿಯಲ್ ನಂಬರ್ಸ್ ಅಂದರೆ ಏನು ಎಲ್ಲ ತಂದಿದ್ದೀನಿ ನೀಟಾಗಿ. ಐ ಕೀಪ್ ಟೆಲಿಂಗ್ ಯು. ಓಕೆ, ರ್ಯಾಷನಲ್ ಇರ್ರಾಷನಲ್ ನಂಬರ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ದೇ ಹ್ಯಾವ್ ಜಸ್ಟ್ ಗಿವನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ ದಿಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ not fair to me to start it in that way. Okay, I'll give you introduction about what are rational numbers, irrational numbers in very short. Okay, that you'll understand. Okay, so it is specially made for our 10th standard students who are in Karnataka board. Okay, so let's get started. So you have classification. So classification only nodi real numbers. Okay, real numbers ಅಲ್ಲಿ you have two divisions, rational numbers and irrational numbers. ಅಕ್ಕ rational ಅಂದ್ರೆ ಏನಕ್ಕ, irrational ಅಂದ್ರೆ ಏನಕ್ಕ, don't worry, I have brought. Okay, you'll get it. So rational numbers ಅಲ್ಲಿ you have natural numbers, whole numbers ಮತ್ತೆ integers. Okay, you have natural numbers, whole numbers, integers. ಸೊ ಅಕ್ಕ ನನಗೆ ನ್ಯಾಚುರಲ್ ನಂಬರ್ಸ್ ಅಂದರೆ ಗೊತ್ತಿಲ್ಲ, ಹೋಲ್ ನಂಬರ್ಸೇ ಗೊತ್ತಿಲ್ಲ, ಇಂಟೀಜರ್ಸೇ ಗೊತ್ತಿಲ್ಲ ಅಂದರೆ ಯು ಜಸ್ಟ್ ಡೂ ಒನ್ ಥಿಂಗ್, ಗೈಸ್. ಇನ್ ದ ಸೇಮ್ ಯೂಟ್ಯೂಬ್ ಚಾನಲ್ ಯು ಹ್ಯಾವ್ ನಂಬರ್ ಸಿಸ್ಟಮ್ ಪಾರ್ಟ್ 1 9th ಸ್ಟ್ಯಾಂಡರ್ಡ್ ಅಂತ. only 22 minutes video ಇದೆ. You can just go and see natural number, whole number, integers. Just 2 to 3 minutes I've taken and explained it. Okay, if you don't know, in that case, go and see it. Okay, it's very simple. I have made you easy. Okay, I've made it easy so that you can understand it very well. Okay, if you don't know, just go. But rational number, irrational number, I'm going to explain it here. Okay, don't worry. So you got to know about all this classification just on ideally. Okay, classification though. Now moving on. Yeah. So moving on. अरे यार क्या हो गया? Yes. Now the rational numbers. So what are rational numbers? See, rational numbers are the numbers which can be written in the form p by q. Okay, p by q ಫಾರ್ಮ್ ಅಲ್ಲಿ ಯಾವ್ಯಾವುದು ಬರೀತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇಲ್ಲೇ. ನಿಮಗೆ ಇಲ್ಲ ಕಣ್ಣಿಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಟು 9th ಸ್ಟ್ಯಾಂಡರ್ಡ್ ವಿಡಿಯೋ ವಾಚ್. ತುಂಬ ಸಿಂಪಲ್ ಆಗಿ ವೆರಿ ಶಾರ್ಟ್ ವಿಡಿಯೋ ಮೇಡ್. ಸೊ ಸಿ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರೆಯೋದು ಅಂದರೆ ಸಿ 3/2. ಸೊ ಈ ರೀತಿ ಯಾವುದಾದ್ರೂ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ 4 ಅಂತ ಬರ್ದೇನೆ. ಇಸ್ ಇಟ್ ಅ ರ್ಯಾಷನಲ್ ನಂಬರ್? ಎಸ್, ಇಟ್ ಇಸ್ ಅ ರ್ಯಾಷನಲ್ ನಂಬರ್. ವೈ? ವಿ ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ರೈಟ್? 4/1 ಅಂತ ಬರಿಬಹುದು. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ರೈಟ್? ದಟ್ಸ್ ಹೌ. ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ. ಓಕೆ, 6/ಥಿಂಕ್ 8. ಓಕೆ, this is how means this is the definition of rational numbers. Well, next ಒಂದು ಕಂಡೀಷನ್ ಇದೆ, ಪಿ ಅಂಡ್ ಕ್ಯೂ ಆರ್ ಇಂಟಿಜರ್ಸ್. ಸೊ ಮೇಲೆ ನ್ಯೂಮರೇಟರ್, ಕೆಳಗೆ ಡಿನಾಮಿನೇಟರ್ ಏನಿರುತ್ತೆ, ಬೋತ್ ಶುಡ್ ಬಿ ಇಂಟಿಜರ್ಸ್. ವೆರ್ ಕ್ಯೂ ಇನ್ ಡಿನಾಮಿನೇಟರ್ ಇರುತ್ತೆ, ದಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅದು 0 ಆಗಬಾರ್ದು. 0 ಆದರೆ ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ವಾಟ್? ಇಟ್ ವಿಲ್ ಬಿ ಟರ್ಮ್ಡ್ ಆಸ್ undefined. Okay, ಅದು undefined ಆಗಿಬಿಡುತ್ತೆ. ವೆನ್ ಸಿ ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್ 2/1. ಓಕೆ, ಸೊ ದಿಸ್ ಇಸ್ ಪಿ ಆ್ಯಂಡ್ ದಿಸ್ ಇಸ್ ಕ್ಯೂ. ಸೊ ಎರಡು ಕೂಡ ಒಂದು ಇಂಟೀಜರ್ ಆಗಿರಬೇಕು. ನಿಮಗೆ ಇಂಟೀಜರ್ ಅಂತ ಗೊತ್ತಿಲ್ಲ ಅಂದರೆ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್, ಕನ್ಸೆಪ್ಟ್ ಕ್ಲಿಯರ್ ಇರಬೇಕು. ಸೊ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ ಆ್ಯಂಡ್ ಕಮ್ ಇಫ್ ಯು ನೋ ವೆಲ್ ಆ್ಯಂಡ್ ಗುಡ್. ಸೊ ಆ್ಯಂಡ್ ಇದು ಕ್ಯೂ. ಓಕೆ, ಪಿ ಬೈ ಕ್ಯೂ ಫಾರ್ಮ್ ಅಂದರೆ ಪಿ ಬೈ ಕ್ಯೂ ಫಾರ್ಮ್ ಅಂತ ಈ ರೀತಿ ಬರಿತೀವಿ. ಸೊ ಡಿನಾಮಿನೇಟರಲ್ಲಿ ಏನಿದು ಕ್ಯೂ ಇದೆ, ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇವಾಗ ನಾನು 2/0 ಅಂತ ಬರೆದ್ರೆ ದಿಸ್ ವಿಲ್ ಬಿ ಅನ್ಡಿಫೈನ್ಡ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ಡಿಫೈನ್ಡ್. ಸೊ ದ್ಯಾಟ್ಸ್ ವೈ ಐ ವಿಲ್ ನಾಟ್ ಡೂ ದಿಸ್. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಓಕೆ ಗೈಸ್, ಎಸ್. ನಾವು ಇನ್ನೊಂದು NCERT 9th ಸ್ಟ್ಯಾಂಡರ್ಡ್ಲಿ ಒಂದು NCERT ಲೈನ್ ಇದೆ. ಜಸ್ಟ್ ಸಿ ಟು ದಿಸ್ ಒನ್ಸ್. ರ್ಯಾಷನಲ್ ಕಮ್ಸ್ ಫ್ರಮ್ ದ ವರ್ಡ್ ರೇಷಿಯೋ ಮತ್ತು ಕ್ಯೂ ಕಮ್ಸ್. ನೋಡಿ, ರ್ಯಾಷನಲ್ ನಂಬರ್ ನಾವು ಕ್ಯೂ ಇಂದ ಡಿನೋಟ್ ಮಾಡೋದ್ರಿಂದ ಕ್ಯೂ ಯಾಕೆ ಮ್ಯಾಮ್ ಎಲ್ಲಿಂದ ಬಂತು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ದ್ಯಾಟ್ ಇಸ್ ವೈ ಐ ಹ್ಯಾವ್ ಬ್ರಾಟ್ ಇಟ್. ಓಕೆ, ಓಹೋ ತುಂಬ ದೊಡ್ಡದಾಯ್ತು ಅನ್ಸುತ್ತೆ ಗೈಸ್. ಸೊ ಒಂದು ನಿಮಿಷ. ಯಾ, ಓಕೆ, ದಿಸ್ ಇಸ್ ಅ NCERT ಲೈನ್. ನಿಮ್ಮ 9th ಸ್ಟ್ಯಾಂಡರ್ಡ್ NCERT ಲೈನಿಂದ ಇದು ನಾನು ಎತ್ಕೊಂಡು ಬಂದಿರುವಂಥದ್ದು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಮೂವಿಂಗ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಇಸ್ irrational numbers. What are irrational numbers? ನೋಡಿ, ಇದನ್ನ ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಬಿಕಾಸ್ ವಿ ಹ್ಯಾವ್ ಟು ಮೂವ್ ಟು ದ 10th ಸ್ಟ್ಯಾಂಡರ್ಡ್ ರಿಯಲ್ ನಂಬರ್ಸ್. ಇದೆಲ್ಲ 9th ಸ್ಟ್ಯಾಂಡರ್ಡ್. ಇಫ್ ಯು
ಡೋಂಟ್ ನೋ ದಿಸ್ ವೆನ್ ವಾಚ್ ಇಟ್. ಇಫ್ ಯು ನೋ ಆಲ್ ದೀಸ್ ದೆನ್ ಮೂವ್ ಆನ್ ಗೈಸ್. ಓಕೆ, ಸ್ವಲ್ಪ ವಿಡಿಯೋ ಮುಂದೆ ಹೋಗಿ ಅಲ್ಲಿ ನಿಮಗೆ ರಿಯಲ್ 10th ಸ್ಟ್ಯಾಂಡರ್ಡ್ ರಿಯಲ್ ನಂಬರ್ಸ್ ಶುರು ಆಗ್ಬಿಡುತ್ತೆ. ಸೊ ಇರಾಷನಲ್ ನಂಬರ್ ಅಂದ್ರೆ ಏನು ನೋಡಿ. ರ್ಯಾಷನಲ್ ಅಂದ್ರೆ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಇರಾಷನಲ್ ನಂಬರ್ ಅಂದ್ರೆ ವಿಚ್ ಕೆನಾಟ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಓಕೆ, ಪಿ ಬೈ ಕ್ಯೂ ಫಾರ್ಮಲ್ಲಿ ನಿಮಗೆ ಬರೆಯೋಕ್ಕಾಗಲ್ಲ. ರೂಟ್ 2 ಬರೆಯೋಕ್ಕಾಗತ್ತಾ? ಇಫ್ ಯು ಆನ್ಸರ್ ಇಸ್ ಎಸ್ ದೆನ್ ಯು ಆರ್ ರಾಂಗ್ ಗೈಸ್. ಕಂಗ್ರಾಚುಲೇಷನ್ಸ್ ದಟ್ ಯು ಆರ್ ರಾಂಗ್. ಓಕೆ, ರೂಟ್ 2 ನಾನು ಪಿ ಬೈ ಕ್ಯೂ ಅಂತ ಬರಿಬೋದಾ? ನೀವು ಅಂತೀರಾ ಮ್ಯಾಮ್ ಬರಿಬೋದಲ್ವಾ, ರೂಟ್ 2 ಬೈ 1 ಅಂತ ಬರಿಬೋದಲ್ವಾ ಅಂತ ಹೇಳ್ಬೋದು. Okay, so that's why I'm telling you, you don't know what are integers. Is root 2 integer? No, root 2 is not integer. Root 2 value 1.41 ಅಂತನೂ ಬರುತ್ತೆ. 1.41 ಅಂತನೂ ಬರುತ್ತೆ. Is if I'm writing it in the decimal form 1.41 ಅಂತ ನಾನು ಡೆಸಿಮಲ್ ಅಲ್ಲಿ ಬರೆದ್ರೆ, is it integer? No, it is not integer. ಡೆಸಿಮಲ್ ಅಲ್ಲಿ ಬರಬಾರ್ದು. ಓಕೆ, ಇದು ಬಂದಿದೆ. ಸೊ ದಿಸ್ ಇಸ್ ನಾಟ್ ಅನ್ ಇಂಟಿಜರ್. ಸೊ ಮೇಲೆ ಪಿ ಮತ್ತು ಕ್ಯೂ ಎರಡು ಇಂಟಿಜರ್ ಆಗಿರಬೇಕು. ಬಟ್ ದಟ್ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಹಿಯರ್, ಅಂಡ್ ದಟ್ ಇಸ್ ವೈ ರೂಟ್ 2 ಕೆನಾಟ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ಅಂಡ್ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಯುವರ್ irrational numbers. So ಇವ್ರು ಯಾರು? ಪೈಥಾಗರಸ್. ಓಕೆ, ಪೈಥಾಗರಸ್ ಫಾಲೋವರ್ಸ್ ಏನಿರ್ತಾರೆ, ಸೊ ದೇ ಹ್ಯಾವ್ ಗಿವನ್ ದ ಕಾನ್ಸೆಪ್ಟ್ ಆಫ್ irrational numbers. ವೆಲ್, ಲೆಟ್ಸ್ ಮೂವ್ ಆನ್. ಒಂದು ರಿಮಾರ್ಕ್ ಇದೆ, ಸೇಮ್ ಫ್ರಮ್ ಯೋರ್ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಐ ಹ್ಯಾವ್ ಬ್ರಾಟ್ ದಿಸ್. ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್, okay, yes, the decimal expansion of rational numbers is either terminating or non-terminating recurring. Moreover, a number whose decimal expansion is terminating or non-terminating recurring is rational. So proper agi rational numbers, irrational numbers ಅನ್ನ ನೀವು differentiate ಮಾಡಬೇಕು ಅಂದ್ರೆ, if you want to differentiate rational and irrational, you should know this definition. If you have skipped it in 9th standard, do listen it very carefully now. ನೋಡಿ, ನಾನಿವಾಗ ಏನು ಮಾಡ್ತೀನಿ ಅಂದರೆ, see, I'm explaining all these once again. Actually, ನಮ್ಮ 9th standard ವಿಡಿಯೋದಲ್ಲಿ I've explained it more in detail. If you want, you can just go and watch it. Okay, so ನಾನು 2 ಇಂದ ಡಿವೈಡ್ ಮಾಡುವಾಗ what do I do is 2 2s are 4 I do, and ರಿಮೈಂಡರ್ ಏನು ಬರುತ್ತೆ ಗೈಸ್? 0 ಬಂತು. ಸೊ ರಿಮೈಂಡರ್ 0 ಬಂದಿದೆ, ಆ್ಯಂಡ್ ಇಲ್ಲಿ ಟರ್ಮಿನೇಟ್ ಆಯಿತು, ಎಂಡ್ ಆಯಿತು, ಡಿವಿಷನ್ ಕಂಪ್ಲೀಟ್ ಆಯಿತು, ಎಂಡ್ ಆಯಿತು. ಓಕೆ, ಸೊ ಟರ್ಮಿನೇಟಿಂಗ್ ಒಂದು ಕೇಸ್ ಬಂದು ಟರ್ಮಿನೇಟ್ ಆಗ್ತಾ ಇರುತ್ತೆ. ಇನ್ನೊಂದು, ಫಾರ್ ಎಕ್ಸಾಂಪಲ್, ಓಕೆ 3 ತಗೊಳ್ಳಿ. ಓಕೆ, 1 ತಗೊಳ್ಳಿ. ಸೊ ಕ್ಯಾನ್ ಯು ಡಿವೈಡ್? ನೋ, ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಏನು ಮಾಡ್ತೀವಿ? 0 ತಗೊಂಡು ಇಲ್ಲಿ 0 ಆ್ಯಡ್ ಮಾಡ್ಕೊಳ್ತೀವಿ, ಇಲ್ಲಿ 0 ಆ್ಯಡ್ ಮಾಡಿಕೊಂಡು 3 3s are 9. ಏನು ಉಳಿತು? 1 ಉಳಿತು. ಸೊ ಮತ್ತೆ ಏನು ಮಾಡಬೇಕು? ಮತ್ತೆ 0 ಹಾಕ್ತೀರಾ. ಓಕೆ, 3 ಇಂದನೇ ಡಿವೈಡ್ ಆಗುತ್ತೆ. ಮತ್ತೆ 9, 3 3s are 9, ಸೊ 1. ಹೌದಾ? ಇದೇ ರೀತಿ ಹೋಗ್ತಾ ನಿಮಗೆ ಇಲ್ಲಿ 3 3 3 3 ಅಂತ ಬರ್ತಾನೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ನಾನ್ ಟರ್ಮಿನೇಟಿಂಗ್ ಅಂದರೆ ಎಂಡ್ ಆಗ್ತಾ ಇಲ್ಲ. ಸೊ ಒಂದು ಎಂಡ್ ಆಗ್ತಾ ಇದೆ ಡಿವಿಷನ್, ಇನ್ನೊಂದು ಎಂಡ್ ಆಗ್ತಾ ಇಲ್ಲ ಡಿವಿಷನ್. ಆ್ಯಂಡ್ ರೆಕರಿಂಗ್ ಅಂತ ಇಲ್ಲಿ ಒಂದು ವರ್ಡ್ ಇದೆ. ಇಫ್ ಯು ಆರ್ ನಾಟ್ ಏಬಲ್ ಟು ಸಿ ಇಟ್, ಓಕೆ ನೋಡಿ, ಇಲ್ಲಿ ರೆಕರಿಂಗ್ ಅಂತ ಒಂದು ವರ್ಡ್ ಇದೆ. ಸೊ ವಾಟ್ ಇಸ್ ರೆಕರಿಂಗ್ ಅಂತ ಹೇಳಿದ್ರೆ ರಿಪೀಟ್ ಆಗುವಂಥದ್ದು. ರೆಕರಿಂಗ್ ಅಂದ್ರೆ ಏನು? ರಿಪೀಟ್ ಆಗುವಂಥದ್ದು. ಸೊ ಇಲ್ಲಿ ಏನಾಗ್ತಾ ಇದೆ? 3 3 3 ಅಂತ ರಿಪೀಟ್ ಆಗ್ತಾ ಇದೆ. ಸೊ ರ್ಯಾಷನಲ್ ನಂಬರ್ ಅಂದ್ರೆ ಒಂದು, ಇಟ್ ಶುಡ್ ಟರ್ಮಿನೇಟ್. ಒಂದು ಡಿವಿಷನ್ ಮಾಡುವಾಗ ಅದು ಎಂಡ್ ಆಗಬೇಕು. ಇಲ್ಲ ಎಂಡ್ ಆಗಿಲ್ಲ ಅಂತ ಅಂದ್ರೆ a number should keep repeating. ಒಂದು ನಂಬರ್ ಆಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ 18 ಅಂತ ಇದೆ ಅಂದ್ರೆ 18 ಅಂತ ರಿಪೀಟ್ ಆಗ್ತಾ ಇರುತ್ತೆ. ಒಂದು 5 ಡಿಜಿಟ್ ನಂಬರ್ ಏನೋ ಇದೆ ಅಂತ ಅನ್ಕೊಳ್ಳಿ, ಅದೇ 5 ಡಿಜಿಟ್ ನಂಬರ್ ರಿಪೀಟ್ ಆಗ್ತಾ ಇರಬೇಕು. ದಟ್ ಈಸ್ ಹೌ ಯು ಐಡೆಂಟಿಫೈ, ಓಕೆ ದಿಸ್ ಇಸ್ ಅ ರ್ಯಾಷನಲ್ ನಂಬರ್ ಅಂತ ಹೇಳಿ. ಓಕೆ, ಗಾಟ್ ಇಟ್. ಇವಾಗ ನೆಕ್ಸ್ಟ್ ಇರ್ರಾಷನಲ್ ನಂಬರ್ಗೆ ಹೋಗೋಣ. ನೆಕ್ಸ್ಟ್ ರಿಮಾರ್ಕ್ ಬಂದು ನಿಮಗೆ ಇರ್ರಾಷನಲ್ ನಂಬರ್ ಇದೆ. ಓಕೆ, ಸಿ, ಐ ಹ್ಯಾಡ್ ಬ್ರಾಟ್ ದಿಸ್, ಐ ಹ್ಯಾಡ್ ಆಕ್ಚುಲಿ ಫಾರ್ಗಾಟನ್. ಇಲ್ಲಿ ನೀವು 2/11 ಅನ್ನ ಡಿವೈಡ್ ಮಾಡಿದಾಗ ದಿಸ್ ಇಸ್ ವಾಟ್ ಯು ಗೆಟ್. ನೋಡಿ, 18 ಅಂತ ಬರ್ತಾ ಇದೆ. 5/6 ಮಾಡಿದಾಗ 0.8333333 ಅಂತ ರಿಪೀಟ್ ಆಗ್ತಾ ಇದೆ. ಸೊ ಇದು ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಇವೆರಡು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಸೇಮ್ ಇಲ್ಲಿ ನೋಡಿ 2018 ಅಂತ ಬರ್ತಾ ಇದೆ. ಇಲ್ಲಿ ನೋಡಿ ಇದು ಓಕೆ 2011 9011. ಸೊ ಇದೇ ರೀತಿ 11 ಒಂದೇ ಒಂದು ಪ್ಯಾಟರ್ನ್ ಇಂದ ಇದು ಬರ್ತಾ ಇರೋ ಕಾರಣ. ಸೊ ಓಕೆ, ಈ ಪ್ಯಾಟರ್ನ್ ಅನ್ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಬಟ್ ಸಿ ಟು ದ ಕೋಶಿಯಂಟ್ ಅಲ್ಲಿ ನಿಮಗೆ ಸೇಮ್ ನಂಬರ್ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಕೂಡ 333 ಅನ್ನೋದು ರಿಪೀಟ್ ಆಗ್ತಾ ಇದೆ. ಅಂಡ್ ದಟ್ ಇಸ್ ವೈ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ರ್ಯಾಷನಲ್ ನಂಬರ್. ಹಾಗಿದ್ರೆ ಇರ್ರಾಷನಲ್ ನಂಬರ್ ಅಂದ್ರೆ ಏನು ಮ್ಯಾಮ್? ಇರ್ರಾಷನಲ್ ನಂಬರ್ ಅಂದ್ರೆ ಏನು ಅಕ್ಕ ಅಂತ ಕೇಳಿದ್ರೆ, ನೋಡಿ, ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್, just a minute, yeah, the decimal expansion of an irrational number is non-terminating, non-recurring. ಅವಾಗಲೇ ಏನಿತ್ತು rational number definition ಏನಿತ್ತು, ರಿಮಾರ್ಕ್ ಅಲ್ಲಿ ಏನಿತ್ತು? rational number ದು ಡೆಸಿಮಲ್ ಎಕ್ಸ್ಪಾನ್ಷನ್ should be terminating or non-terminating and recurring ಇರಬೇಕಿತ್ತು. ಟರ್ಮಿನೇಟಿಂಗು ಇತ್ತು, ರೆಕರಿಂಗು ಇತ್ತು, ಬಟ್ ಹಿಯರ್ ಒಂದು ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರೆಕರಿಂಗ್ ಇರಬೇಕು.
ನಾನ್ ರಿಪೀಟ್ ಆಗ್ತಾ ಇರಬಾರ್ದು. ಆಗ ಏನು 3 3 3 ಅಂತ ಬರ್ತಾ ಇತ್ತು. ನೋ ದಿಸ್ ಶುಡ್ ನಾಟ್ ಹ್ಯಾಪನ್ ಆ್ಯಂಡ್ ಇಟ್ ಶುಡ್ ನಾಟ್ ಟರ್ಮಿನೇಟ್. ಸೊ that is those numbers are called as irrational number. ಓಕೆ, ಎಸ್. ಸೊ ಇಷ್ಟೇ. ಸೊ ನಿಮಗೆ ಇನ್ನೂ ಡೀಟೇಲ್ ಆಗಬೇಕು, ನಿಮಗೆ ಕರೆಕ್ಟಾಗಿ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಎಸ್ ಯು ಕ್ಯಾನ್ ವಾಚ್ 9th ವಿಡಿಯೋ. ಅಲ್ಲಿ ತುಂಬ ಕ್ಲಿಯರ್ ಆಗಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್. ಸೊ ನಾವು ಲೆಟ್ಸ್ ಮೂವ್ ಟುವರ್ಡ್ಸ್ 10th ಸ್ಟ್ಯಾಂಡರ್ಡ್ ರಿಯಲ್ ನಂಬರ್ಸ್ ನಾವು. ಹೌದಾ, ಇಷ್ಟು ತನಕ 9th ಸ್ಟ್ಯಾಂಡರ್ಡ್ ಇಂಟ್ರಕ್ಷನ್ ಎಲ್ಲ ಆಯಿತು. ಯಾರಿಗೆ ರ್ಯಾಷನಲ್ ಇರ್ಯಾಷನಲ್ ಮಧ್ಯೆ ಕನ್ಫ್ಯೂಷನ್ ಇತ್ತು, ಐ ಹೋಪ್ ಯು ಆಲ್ ದಟ್ ಇಸ್ ಕ್ಲಿಯರ್ಡ್ ನಾವು. ಮತ್ತು ಯಾರು ಚೆನ್ನಾಗಿ ಓದಿರ್ತೀರಾ ಅವ್ರಿಗೂ ಕೂಡ ಒಂದು ರಿವೈಸ್ ಆಯಿತು ಅಂತ ಐ ಅಸ್ಯೂಮ್. ಓಕೆ, ಸೊ ಲೆಟ್ಸ್ ಮೂವ್ ಟು ದ 10th ಸ್ಟ್ಯಾಂಡರ್ಡ್ ಥಿಂಗ್. ಸಿ, ಪ್ರೈಮ್ ನಂಬರ್ಸ್ ಅಂದರೆ ಏನು? ಪ್ರೈಮ್ ನಂಬರ್ಸ್ ಆರ್ ದ ಇಂಡಿವಿಸಿಬಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಥಮೆಟಿಕ್ಸ್. ಇವಾಗ ಇಲ್ಲಿ ನೋಡಿ, ಇದನ್ನು ನೀವು ಬ್ರೇಕ್ ಮಾಡೋಕ್ಕಾಗತ್ತಾ? ನೋಡಿ, ಮೈ ಗಾಡ್, ಎಷ್ಟು ದೊಡ್ಡದು. ಇದನ್ನ ನೀವು ಬ್ರೇಕ್ ಮಾಡೋಕ್ಕಾಗತ್ತಾ? ಇದನ್ನ ಮುರಿಬೋದು ಅಲ್ವಾ? ಇದನ್ನ ಯು ಕ್ಯಾನ್ ಸಪ್ರೇಟ್ ಇಟ್ ಔಟ್. ನೀವು ಇದನ್ನ ಚಿಕ್ಕವರಿರುವಾಗ ಆಟಾಡಿರ್ತಾರಲ್ಲ, ಫಿಕ್ಸ್ ಮಾಡಿ ಒಂದು ಗಾಡಿ ಮಾಡಿ ಅದು ಮಾಡಿ ಇದು ಮಾಡಿ, ರೈಟ್, ವುಡ್ ಹವ್ ಪ್ಲೇಡ್ ದಿಸ್. ಸೊ ನೋಡಿ, ಕ್ಯಾನ್ ಯು ಬ್ರೇಕ್ ದಿಸ್? ನೋ, ಯು ಕೆನ್ ನಾಟ್ ಬ್ರೇಕ್ ಇಟ್. ಕ್ಯಾನ್ ಯು ಬ್ರೇಕ್ ಇಟ್ ಫರ್ದರ್? ನೋ, ಯು ಕೆನ್ ನಾಟ್ ಬ್ರೇಕ್ ಇಟ್ ಫರ್ದರ್. ಕ್ಯಾನ್ ಯು ಬ್ರೇಕ್ ಇಟ್ ಫರ್ದರ್? ನೋ, ಯು ಕೆನ್ ನಾಟ್ ಬ್ರೇಕ್ ಇಟ್ ಫರ್ದರ್. ಅಂದರೆ ಇನ್ನೂ ಏನಾದರೂ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಇದ್ರ ರೀತಿ? ಇಲ್ಲ, ದಟ್ ಇಸ್ ಸೆಪರೇಟ್. ಸೊ ದೀಸ್ ಆರ್, ಇದನ್ನ ನಾನು ಒಂದು ಪ್ರೈಮ್ ನಂಬರ್ ಅಂತ ಹೇಳಿ ಐ ಕ್ಯಾನ್ ರೆಪ್ರೆಸೆಂಟ್. ಬಿಕಾಸ್ prime numbers are those numbers which cannot be written in the form of other numbers. ಮಲ್ಟಿಪ್ಲೈ ಮಾಡ್ಕೊಂಡು ಬರಲಿಕ್ಕಾಗಲ್ಲ. ಪ್ರೈಮ್ ನಂಬರ್ಸನ್ನ ಒಂದು 1 into 2 ಅಂತ ಬರಿಬೋದು, ಇಲ್ಲ 2 into 1 ಅಂತ ಬರಿಬೋದು. ಇಟ್ ಸೆಲ್ಫಿಂದ ಆಗುತ್ತೆ, ಮತ್ತೆ 1 ಇಂದ ಮಲ್ಟಿಪ್ಲೈ ಮಾತ್ರ ಆಗುತ್ತೆ. 3 ಅಂದರೆ 3 into 1 ಇದೆ, 1 into 3 ಇದೆ ಅಷ್ಟೇ. 5 ಅಂದರೆ 1 into 5 ಇದೆ, 5 into 1 ಇದೆ ಅಷ್ಟೇ. ಬಟ್ ಇಫ್ ಯು ಸಿ ಟು ದ ಕಾಂಪೋಸಿಟ್ ನಂಬರ್, ನೋಡಿ 6 ಅಂತ ಇದೆ. ಓಕೆ, ಯು ಹ್ಯಾವ್ 6 ಇಯರ್. ಸೊ 6 ಅನ್ನು ನಾನು 2 into 3 ಅಂತ ಬರಿಬೋದು, 3 into 2 ಅಂತ ಬರಿಬೋದು, ನೆಕ್ಸ್ಟ್ 1 into 6 ಅಂತ ಬರಿಬೋದು, 6 into 1 ಅಂತ ಬರಿಬೋದು. ರೈಟ್, ಟೇಕ್ ಎನಿ ಅದರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಓಕೆ, 9 ಅಂತ ತಗೊಳ್ಳಿ. ಸೊ 9 ಅಲ್ಲಿ ಏನಾಗ್ತದೆ? ಫಸ್ಟ್ ಒಂದು ಬಂದು 1 into 9 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ 2 ಟೇಬಲ್ 3 9 ಇದೆ, ಇಲ್ಲ 3 ಟೇಬಲ್ ಇದೆ, 3 into 3 ಅಂತ ಬರಿಬೋದು. ಎಸ್, ಆ್ಯಂಡ್ ಇನ್ನೊಂದು 9 into 1. ಸೊ ಇದು ಒಂದು ಕಾಂಪೋಸಿಟ್ ನಂಬರ? ಎಸ್, ಯಾಕಂದ್ರೆ 1 into 9 ಇದೆ, 9 into 1 ಇದೆ. ಇದ್ರ ಜೊತೆಗೆ ಇದು ಎರಡೇ ಇತ್ತು ಅಂದ್ರೆ ಪ್ರೈಮ್ ನಂಬರ್. ಅದ್ರ ಜೊತೆಗೆ ಮತ್ತೆ ಬೇರೆ ನಂಬರಿಂದ ಕೂಡ ಈ ರೀತಿ ಆ ಎರಡು ನಂಬರ್ನ ಮಲ್ಟಿಪ್ಲೈ ಅಥವಾ 3 ನಂಬರ್ಸ್ ಅಥವಾ 4 ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಬರ್ತಾ ಇದೆ ಅಂದ್ರೆ ಎಸ್, ಇಟ್ ಇಸ್ ಕಾಂಪೋಸಿಟ್ ನಂಬರ್ ಅಂತ. ಓಕೆ ಗೈಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ what are prime numbers and what are composite numbers. So you cannot break a prime number down any further. You cannot break them down any further. ನೀವು ಇನ್ನು ಮುಂದೆ ನಾನು ಬ್ರೇಕ್ ಮಾಡಿ ಬರೀತೀನಿ ಅಂದ್ರೆ you cannot write it. Okay, they are the fundamental raw materials of the mathematical universe. ನೋಡಿ, ಅದು ಫಂಡಮೆಂಟಲ್, ಅದೇ ಒಂದು ಫಂಡಮೆಂಟಲ್ ಅಂತ ಹೇಳಿದಾಗ ಮತ್ತೆ ಅದನ್ನು ನೀವು ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಎಸ್, ಸೊ ಮೂವಿಂಗ್ ಟು ದ ನೆಕ್ಸ್ಟ್, ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ರೀಡ್ ಔಟ್ ದಿಸ್ ಸ್ಲೈಡ್. ಬೇಕಿದ್ರೆ ನೋಡಿ, ಇದನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಎನಾಲಜಿ ಅಂತ ಹೇಳಿ ಯು ಕ್ಯಾನ್ ಜಸ್ಟ್ ಮಾರ್ಕ್ ಇಟ್ ಇನ್ ಯೋರ್ ಬುಕ್, ಇಲ್ಲ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಷ್ಟೇ. ಎಸ್, ಮೂವಿಂಗ್ ಆನ್. ಎವ್ರಿ ಕಾಂಪೋಸಿಟ್ ನಂಬರ್ ಹ್ಯಾಸ್ ಅ ಯುನೀಕ್ ಅನ್ಚೇಂಜಬಲ್ ಬ್ಲೂ ಪ್ರಿಂಟ್. ಸೊ ಲಾಸ್ಟ್ ವಿಡಿಯೋ ಅಲ್ಲಿ ಬ್ಲೂ ಪ್ರಿಂಟ್ ನೋಡಿ ಬಂದಿದ್ದೀರಾ, ರೈಟ್? ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸು ಏನು, ಆ್ಯಂಡ್ ದಟ್ ಇಸ್ ಫಿಕ್ಸ್ಡ್, ಅದು ಫಿಕ್ಸ್ ಆಗಿದೆ. ಅದೇ ರೀತಿ ಎಲ್ಲ ಒಂದು ಕಾಂಪೋಸಿಟ್ ನಂಬರ್ಸ್ಗೆ, ಕಾಂಪೋಸಿಟ್ ನಂಬರ್ಸ್ ಆರ್ ದೋಸ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ವಿಚ್ ಕ್ಯಾನ್ ಬಿ ಬ್ರೋಕನ್ ಡೌನ್. ಓಕೆ, ಅದು ಫಂಡಮೆಂಟಲ್ ಅಲ್ಲ, ಅದನ್ನ ನೀವು ಮತ್ತೆ ಬ್ರೇಕ್ ಡೌನ್ ಮಾಡಿ ಬರೀಬಹುದು. ಓಕೆ, ದೇ ಆರ್ ಕಾಲ್ಡ್ as ಕಾಂಪೋಸಿಟ್ ನಂಬರ್ಸ್. ಸೊ ಈ ಕಾಂಪೋಸಿಟ್ ನಂಬರ್ಸ್ನ ಎಸ್, ಇಲ್ಲೇ ಒಂದು ಎಕ್ಸಾಂಪಲ್ ಇದೆ ನೋಡಿ, 30 ಅಂತ ಇದೆ. ಓಕೆ, 30 ಅಂತ ಒಂದು ನಂಬರ್ ಇದೆ. 30 ಅನ್ನ ಯು ಕ್ಯಾನ್ ರೈಟ್ ಇಟ್ ಆಸ್ 2 into 3 into 5. ಓಕೆ, ಯು ಕ್ಯಾನ್ ರೈಟ್ ಇಟ್ ಆಸ್ 2 into 3 into 5. ಐ ಹೋಪ್ ಯು ಆರ್ ಏಬಲ್ ಟು ಸಿ ಇಟ್, ರೈಟ್? ಓಕೆ, ಚೂಸ್ ಎಲ್ಲೋ. ಎಸ್, 2 into 3 into 5 ಅಂತ ಬರೀಬಹುದು. ಅಂದರೆ 2 3s 6, 6 5s 30, ರೈಟ್? ಇಲ್ಲಾಂದ್ರೆ 5 2s 10, 10 3s 30, ಹೌದಾ? or else 3 5s 15, 15 2s 30. ಓಕೆ, ಸೊ ಇದು ಏನಿದೆ, ಯು ಆರ್ ಏಬಲ್ ಟು ರೈಟ್ ಇಟ್. ಸೊ ಇದು ಫಿಕ್ಸ್. ಈ 3 ನಂಬರನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ, ದಿಸ್ ಇಸ್ ಫಿಕ್ಸ್ಡ್. ಸೊ ಒಂದು ಅನ್ಚೇಂಜಬಲ್ ಬ್ಲೂ ಪ್ರಿಂಟ್ ಇರುತ್ತೆ ಕಾಂಪೋಸಿಟ್ ನಂಬರ್ಸ್ಗೆ. ಓಕೆ, ಸೊ ಯು ಕ್ಯಾನ್ ಚೇಂಜ್ ದ ಆರ್ಡರ್, ಯು ಸ್ನ್ಯಾಪ್ ದಮ್ ಟುಗೆದರ್, ಬಟ್ ದ ಎಕ್ಸಾಕ್ಟ್ ರೆಸಿಪಿ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ನೆವರ್ ಚೇಂಜಸ್. ಅಂದರೆ ಈ ಒಂದು ಬ್ರಿಕ್ ಅನ್ನು ನೀವು ತಯಾರು ಮಾಡೋದಕ್ಕೆ ದಿಸ್ ಇಸ್ ದ ರೆಸಿಪಿ ಅಂತ ಹೇಳ್ತಾರೆ. ಓಕೆ, ಒಂದು ರೆಸಿಪಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೇನು ಪಲಾವ್ ಏನೋ ಮಾಡುವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಫಿಕ್ಸ್ಡ್ ಆಗಿ ಹಾಕ್ತಿರ್ತೀರ, ರೈಟ್? ಸೊ ಅದೇ ರೀತಿ ಈ ಬ್ರಿಕ್ ಅನ್ನ ನೀವು ರೆಡಿ ಮಾಡೋದಕ್ಕೆ ಯು ಹ್ಯಾವ್ ದಿಸ್ ರೆಸಿಪಿ 2 into 3 into 5. ಸೊ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಓನ್ಲಿ. ಯು ಕ್ಯಾನ್ ಸ್ವಾಪ್ ಇಟ್, ಲೈಕ್ 5 ಫಸ್ಟ್ ಬರಿಬೋದು, ಇಲ್ಲ 2 ಲಾಸ್ಟ್ ಬರಿಬೋದು, 3 ಕಡೆ ತಗೊಂಡು ಬರ್ಬೋದು, ದ್ಯಾಟ್ ಇಸ್ ಓಕೆ. ಬಟ್ ಈ 3 ನಂಬರ್ಸ್ ಇಂದಾನೆ ದಿಸ್ ಬ್ರಿಕ್ ಇಸ್ ಗೋಯಿಂಗ್ ಟು ಗೆಟ್ ರೆಡಿ. ಓಕೆ, ಸೊ ಮತ್ತೆ ಇನ್ನು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ಇದೇ ರೀತಿ, ಇಫ್ ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಫರ್ದರ್. ಸೊ ಇಲ್ಲಿಂದ ನಮ್ಮ ಕಾರ್ಲ್ ಫ್ರೆಡ್ರಿಕ್ ಗಾಸ್, ಒಬ್ಬ ಮೆಥಮೆಟಿಷಿಯನ್. ಇನ್ಫ್ಯಾಕ್ಟ್ ಹಿ ವಾಸ್ ನೇಮ್ಡ್ ಆಸ್ ಪ್ರಿನ್ಸ್ ಆಫ್ ಮೆಥಮೆಟಿಷಿಯನ್. ಅವರನ್ನು ನಾವು ಎಲ್ಲರೂ ಆವಾಗ ಪ್ರಿನ್ಸ್ ಆಫ್ ಮೆಥಮೆಟಿಷಿಯನ್ ಅಂತ ಹೇಳಿ ಕರಿತಾ ಇದ್ರು. ಸೊ ಹಿ ಹ್ಯಾಡ್ ಗಿವನ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳಿದ್ರೆ ಎವ್ರಿ ಕಾಂಪೋಸಿಟ್ ನಂಬರ್
Okay, every composite number can be factorized as a unique product of primes. ಎಲ್ಲ ಒಂದು ನಂಬರ್ಗೂ ಅದರದೇ ಆದ ಒಂದು ಫ್ಯಾಕ್ಟರೈಸ್ಡ್ ನಂಬರ್ಸ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ಇವಾಗ 30 ಅಂದರೆ ಇದೆ 2 ಇಂಟು 3 ಇಂಟು 5. ನೀವು 2 ಇಂಟು 3 ಇಂಟು 5 ಅಂತ ಬರೆದು 60 ಅಂತ ಬರೆಯೋಕ್ಕಾಗತ್ತಾ? 2 ಇಂಟು 3 ಇಂಟು 5 ಅಂತ ಬರೆದು 10 ಅಂತ ಬರೆಯೋಕ್ಕಾಗತ್ತಾ? ನೋ, ದಿಸ್ ಇಸ್ 30 ಓನ್ಲಿ. ದಿಸ್ ಹ್ಯಾಸ್ ಅ ಯುನೀಕ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಸೊ ನೋಡಿ, ಇವೆಲ್ಲ ಮೂರು ಕೂಡ ಪ್ರೈಮ್ ನಂಬರ್ಸ್. 2, 3, 5 ಮೂರು ಕೂಡ ಪ್ರೈಮ್ ನಂಬರ್ಸ್. ಇದನ್ನ ಮತ್ತೆ 2 ಅನ್ನು ನೀವು ಮತ್ತೆ ಬ್ರೇಕ್ ಮಾಡೋಕೆ ಸಾಧ್ಯ ಇಲ್ಲ. 1 ಇಂಟು 2, 2 ಇಂಟು 1 ಅಂತ ಅಷ್ಟೇ ಬರಿಬಹುದು. ಗೆಟಿಂಗ್ ಮೈ ಪಾಯಿಂಟ್? ಸೊ ಇದೇ ರೀತಿ ನೀವು ಯಾವುದೇ ನಂಬರ್ ತಗೊಳ್ಬೋದು. ಲೈಕ್ ಇಫ್ ಯು ಟೇಕ್ 15 ತಗೊಳ್ಳಿ. 15 ತಗೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 1 ಬೇಡ. ಓಕೆ, 1 ಅಂತೂ ಇದ್ದೇ ಇರುತ್ತೆ. 1 ಇಂಟು 15 ಅಂತೂ ಇದ್ದೇ ಇರುತ್ತೆ. ಸೊ ಮತ್ತೆ ಸಾರಿ ತುಂಬ ದೊಡ್ಡದಾಗ್ಬಿಡುತ್ತಲ್ಲ 5ದು ಕತ್ತು ಜಿರಾಫೆ ಥರ ಆಗೋಯ್ತು. ವೆಲ್, ಸೊ 15 ಅನ್ನು ನೀವು ಮತ್ತೇನು ಬರಿಬೋದು? ಎಸ್, ವೆರಿ ಗುಡ್, 3 ಇಂಟು 5 ಅಂತ ಬರಿಬೋದಾ? ಎಸ್, ಬರಿಬೋದಕ್ಕ 3 ಇಂಟು 5 ಅಂತ. ಮೈ ಗಾಡ್, 5 ಬರೆಯೋಕೆ ಎಷ್ಟು ಕ್ಲಾಸ್ ಬರ್ತಾ ಇದ್ದೀನಿ ನೋಡಿ. ಓಕೆ, ಸೊ 3 ಇಂಟು 5 ಅಂತ ಬರಿಬಹುದು. 5 ಇಂಟು 3 ಅಂತ ಕೂಡ ಬರಿಬಹುದು. ಸೊ 3 ಮತ್ತೆ 5 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಡು ಯು ಗೆಟ್ 10? ನೋ, ಯು ಗೆಟ್ ವಾಟ್? 15. ವಾಟ್ ಯು ಗೆಟ್ ಇಸ್ 15. 15 ಸಿಗುತ್ತೆ. 3 ಇಂಟು 5 ಮಾಡಿದ್ರೆ ನಿಮಗೆ 15 ಸಿಗುತ್ತೆ, ಮತ್ತೆ ಬೇರೆ ಏನೋ ನಂಬರ್ ಸಿಗಲ್ಲ. ಅಂದ್ರೆ 15ಗೆ ಯೂನಿಕ್ ಪ್ರೈಮ್ ಪ್ರಾಡಕ್ಟ್ಸ್ ಇದೆ. ಸೊ ದಿಸ್ ಇಸ್ ಓನ್ಲಿ ಕಾಲ್ಡ್ ಅಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಯಾವುದೋ ಒಂದು ಕಾಂಪೋಸಿಟ್ ನಂಬರ್ ಅನ್ನ ನೀವು ಬ್ರೇಕ್ ಮಾಡಿ ಬರೀತಾ ಇದ್ದೀರಾ ಅಂದ್ರೆ ಎಲ್ಲಾ ಒಂದು ಕಾಂಪೋಸಿಟ್ ನಂಬರ್ಗೂ ಅದರದೇ ಆದ ಯುನೀಕ್ ಪ್ರೈಮ್ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ನೋಡಿ, ಮುಂದೆ ಹೋದಾಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಬೆಟರ್. ಓಕೆ, ಇವಾಗ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದರಲ್ಲೇ ಸ್ಟಕ್ ಆಗಬೇಡಿ, ಮುಂದೆ ಹೋಗ್ತಾ ಇರಿ. ಓಕೆ, ಒನ್ಸ್ ಯು ಮೂವ್ ಆನ್, ಮತ್ತೆ ನೀವು ಮತ್ತೆ ರಿವೈಸ್ ಮಾಡುವಾಗ ಬರ್ತೀರಲ್ವಾ, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಬೆಟರ್. ಓಕೆ, ಸೊ ಸಿ ನೆಕ್ಸ್ಟ್. ಯಾ, ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಮೋರ್ ಈಸಿ ಫಾರ್ ಯು. ದಟ್ ಇಸ್ ಸೀಕ್ರೆಟ್ ಬರ್ಗರ್ ರೆಸಿಪಿ. ಓಕೆ, ಸೀಕ್ರೆಟ್ ಬರ್ಗರ್ ರೆಸಿಪಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೈ ಫಸ್ಟ್ ಬರ್ಗರ್ ನೇಮ್, ನನಗೊಂದು ಆರ್ಡರ್ ಬಂದಿದೆಪ್ಪ, ಬರ್ಗರ್ ಮಾಡೋ ಆರ್ಡರ್ ಬಂದಿದೆ, ಆಯ್ತಾ? ಸೊ ಆ ಬರ್ಗರ್ ಯಾವ ಬರ್ಗರು? ಕಾರ್ನ್ ಬರ್ಗರ್ ಹಾಕಾ? ಇಲ್ಲ. ಟೊಮೆಟೊ ಬರ್ಗರ್ ಹಾಕಾ? ಅಲ್ಲ. ಮತ್ತೆ ಯಾವ ಬರ್ಗರು? ಬರ್ಗರ್ ನೇಮ್ ಇಸ್ 60. 60? ಎಸ್. ಸೊ 60 ಅನ್ನ ನೀವು ಯಾವ ರೀತಿ ಬರಿಬೋದು? ಸಿ, 2 ಇಂಟು 3, 2 3 is 6, 6 ಇಂಟು 5, 6 ಇಂಟು 5. ಸೊ ನೋಡಿ, ಎಲ್ಲ ಪ್ರೈಮ್ ನಂಬರ್ಸ್ ತಗೊಳ್ತಾ ಇದ್ದೀನಿ. 2 3 5 ಆಯಿತು. ಎಷ್ಟಾಯ್ತು ಇಲ್ಲಿ? 2 3 6, 6 5 30 ಆಯಿತು. ಆ್ಯಂಡ್ 30 ಇಂಟು 2 is 60. ಸೊ ಇದನ್ನ ಇಷ್ಟು ಮಾಡಿದ್ರೆ ಯು ಆರ್ ಗೆಟಿಂಗ್ 60, ರೈಟ್? ನೋಡಿ, ಚೆಕ್ ಮಾಡ್ಕೊಳ್ಳಿ. 2 3 is 6, 6 5 is 30, 30 2 is 60, ಅಥವಾ 2 2 is 4, 4 3 is 12, 12 5 is 60. ಓಕೆ, ಸೊ ಇದನ್ನ ಯಾವ ರೀತಿ ಆದರೂ ಬರಿಬೋದು. ಸೊ ದಿಸ್ ಇಸ್ ಮೈ ರೆಸಿಪಿ ಟು ಮೇಕ್ ಬರ್ಗರ್ ಕಾಲ್ಡ್ ಅಸ್ 60. ಒಂದು ಬರ್ಗರ್ ಹೆಸರು ನಾನು 60 ಅಂತ ಇಟ್ಕೊಂಡ್ರೆ ಆ ಬರ್ಗರ್ ರೆಸಿಪಿ ಅಂತೂ ಇದೆ. ಸೊ ನಾನು 2 ಇಂಟು 2 ಇಂಟು 3 ಇಂಟು 5 ಮಾಡಿದಾಗ ಐ ಗೆಟ್ ದಿಸ್. ಸೊ ಇಂಗ್ರೀಡಿಯೆಂಟ್ಸ್ ಅಂತೂ ಫಿಕ್ಸ್ ಆಯಿತು. 60 ಮಾಡೋದಕ್ಕೆ, 60 ಬರ್ಗರ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು? 2 ಬೇಕು, 3 ಬೇಕು, 5 ಬೇಕು. ಓಕೆ, ಇವಾಗ ಏನೋ ಒಂದು ಜಾಮೂನು ಏನೋ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಒಂದಿಷ್ಟು ಜಾಮೂನ್ ಹಿಟ್ಟಿಗೆ ಯು ಆರ್ ಟೇಕಿಂಗ್ ಮೇ ಬಿ ಅರೌಂಡ್ 2 kg. ನೀವು ತುಂಬ ಜನಕ್ಕೆ ಮಾಡ್ತಾ ಇದ್ದೀರಾ, ಸೊ ಯು ನೀಡ್ 2 kgs ಆಫ್ ಶುಗರ್. ಹೌದಾ? ಸೊ ಅದೇ ರೀತಿ ನನಗೆ ಒಂದೇ 2 ಹಾಕಿದ್ರೆ ಆಗ್ತಾ ಇಲ್ಲ, ಒಂದೇ 2 ಹಾಕಿದ್ರೆ ನನಗೆ ಆಗ್ತಾ ಇಲ್ಲ. ಆ್ಯಂಡ್ ದಟ್ ಇಸ್ ವೈ ಐ ಆಮ್ ಗೋಯಿಂಗ್ ಟು ಯೂಸ್ 2 2s. ಓಕೆ, 2 ಬೇಕಾಗುತ್ತೆ, ಒಂದು 3 ಬೇಕಾಗುತ್ತೆ, ಒಂದು 5 ಬೇಕಾಗುತ್ತೆ ಟು ಪ್ರಿಪೇರ್ ದಿಸ್ 60. ಬಟ್ ವಾಟ್ ಈಸ್ ದ ಥಿಂಗ್ ಇಸ್, ನೀವು 2 ಫಸ್ಟಿಗೆ ಹಾಕಿ, ಆಮೇಲೆ 3 ಹಾಕಿ, ಆಮೇಲೆ 5 ಹಾಕಿ, ಆಮೇಲೆ 2 ಹಾಕಬಹುದು. ಇಲ್ಲ, ಫಸ್ಟಿಗೆ 5 ಹಾಕಿ, ನಂತರ 2 ಹಾಕಿ, 3 ಹಾಕಿ. ಸೊ ಈ ರೀತಿ ಯು ಕ್ಯಾನ್ ಸ್ವಾಪ್. ನೀವು ಯಾವಾಗ ಬೇಕಾದರೂ ಹಾಕಿ, ಬಟ್ ಇದನ್ನೇ ಹಾಕಬೇಕು. ಅಂಡರ್ಸ್ಟ್ಯಾಂಡಿಂಗ್? ಸೊ ದಿಸ್ ಇಸ್ ಓನ್ಲಿ ಕಾಲ್ಡ್ ಆಸ್ ವಾಟ್? ಅವರ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇನ್ನೊಂದು ಯಾವುದಾದ್ರು ನಂಬರ್ ತಗೊಳ್ಳಿ. ಓಕೆ, 40 ತಗೊಳ್ಳೋಣ. 40 ಅಂತ ತಗೊಂಡ್ರೆ 2 ಇಂದ ಶುರು ಮಾಡೋಣ. ಓಕೆ, 2 ಇಂದ ಶುರು ಮಾಡೋಣ. 2 ಇಂಟು 2, ದಟ್ ಇಸ್ 4. 4 ಇಂಟು 4 5s are 20. 20 ಇಂಟು 2. ಸೊ ಇಲ್ಲಿ ನೋಡಿ, 40 ಪ್ರಿಪೇರ್ ಮಾಡೋದಕ್ಕೆ ಯು ಡೋಂಟ್ ನೀಡ್ 3, ಬಟ್ ಯು ನೀಡ್ 3 times 2. ಗೆಟಿಂಗ್? ಸೊ ಇದೇ ರೀತಿ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇವಾಗ ಮತ್ತೆ ಯಾವ ಬರ್ಗರ್ ಮಾಡೋಣ? 60 ಬರ್ಗರ್ ಆಯಿತು, 40 ಬರ್ಗರ್ ಆಯಿತು. ಲೆಟ್ಸ್ ಪ್ರಿಪೇರ್ ಅ ಬರ್ಗರ್ ಕಾಲ್ಡ್ ಆಸ್ 100. 100ಗೆ ಸ್ವಲ್ಪ ಜಾಸ್ತಿನೇ ಬರಬೇಕಾಗುತ್ತಲ್ಲ. ಸೊ ಎಸ್, ಸೊ ಬರ್ಗರ್ ಪ್ರಿಪೇರ್ ಮಾಡೋಣ. ಬರ್ಗರ್ ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ವಾಟ್ ಡು ಐ ನೀಡ್ ಇಸ್ 2. I'll start from 2 into 2. 2 2s are 4, 2s are 8. Okay, 8
ನಾನೇನು ಮಾಡ್ತೀನಿ 8 5 40 ಬರುತ್ತೆ. 8 5 40 ಬರುತ್ತೆ. 8 5 40 ಆದಮೇಲೆ ಐ ಕ್ಯಾನ್ ಟೇಕ್ ಇಂಟು 2 ಮತ್ತೆ ಹೌದಾ. ಸೊ ಸಿ 2 2 4 4 2 8 8 5 40 40 2 ಎಷ್ಟಾಯಿತು 80 ಆಯಿತು. ಸೊ 80 ಆದ ನಂತರ 80 ಇಂಟು ಎಷ್ಟು ಮೆಸಪ್ ಆಯ್ತು ನೋಡಿ. ಸೊ ಯು ಮಸ್ಟ್ ಟೇಕ್ ಇಟ್. ಸೊ ಓಕೆ, ಇಫ್ ಯು ನೀಡ್ 100 ನಾವು ಇವಾಗ 100ಗೆ ಬೇಕು ಮ್ಯಾಮ್. ಓಕೆ 100 ಬೇಕು ಅಕ್ಕ, ಇದಕ್ಕೆ ಯಾವ ರೀತಿ ಮಾಡ್ಕೊಂಡು ಹೋಗೋದು, ನಂಗೆ ಹೆಂಗೆ ಗೊತ್ತಾಗುತ್ತೆ ಇದೆ 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 ಅಂತ ಹೇಳಿ. ಸೊ ಇಫ್ ಯು ನೀಡ್ ದಿಸ್ ರೆಸಿಪಿ ಐ ವಿಲ್ ಗಿವ್ ಯು ಅ ಟ್ರಿಕ್. ಜಸ್ಟ್ LCM ರೀತಿ ತೊಗೊಂಡ್ರೆ ಆಯಿತು. 100 ಅಂತ ಬರೀ ಫಸ್ಟ್ ಇಲ್ಲಿ. ಸೊ 2 5 0 50. ಸೊ ನೆಕ್ಸ್ಟ್ 2 4 2 2 ಓಕೆ 2 2 4 1 ಮೇಲೆ. ಸೊ ಏನಾಯಿತು 5 ಆಯಿತು. ಸೊ ಇವಾಗ ಇದನ್ನ ನೀವು 2 ಇಂದ ಮಾಡಕ್ಕೆ ಬರುತ್ತಾ? 2 ಅಲ್ಲಿ 25 ಇದೆಯಾ? 2 ಟೇಬಲಲ್ಲಿ 25 ಇದೆಯಾ? ಇಲ್ಲ. ಸೊ ವಾಟ್ ಕ್ಯಾನ್ ಯು ಡೂ ಇಸ್ ಟೇಕ್ 5. ಓಕೆ 5 5 ಬಂತು. ಸೊ ಮತ್ತೆ ಏನು ಮಾಡ್ತೀರಾ? 5 ತಗೊಳ್ಳಿ, 1 ಹಾಕಿ. ಸೊ ಗೊತ್ತಾಯ್ತಲ್ವಾ, ಇದೇ ರೆಸಿಪಿ ನಿಮ್ಮದು. 2 ಇಂಟು 2 ಇಂಟು 5 ಇಂಟು 5. ದಿಸ್ ಈಸ್ ಮೈ ರೆಸಿಪಿ ಫಾರ್ 100. ಓಕೆ 100 ಅನ್ನುವಂತಹ ಬರ್ಗರ್ನ ಪ್ರಿಪೇರ್ ಮಾಡೋದಕ್ಕೆ ವಾಟ್ ರೆಸಿಪಿ ಯು ಗಾಟ್ ಇಸ್ 2 ಇಂಟು 2 ಇಂಟು 5 ಇಂಟು 5. ಸೊ ಮಲ್ಟಿಪ್ಲೈ ಮಾಡಿ ನೋಡಿ ಒಂದ್ಸರ್ತಿ. 2 2 4 4 5 20 and 25 is 100. Got it? So this is how you see this. Okay, this is how you solve such things. Okay, let's move on. I hope you have understood this. Okay, burger recipe and I hope you have understood how do you do this. Okay, what's there? Oh, ನಂದು ಅಂತ ನಿಮ್ಮ ಒಬ್ಬ ಫ್ರೆಂಡ್ ಅಪ್ಪ, ನಾನು ಆಕ್ಚುಲಿ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ನೆನಪಾರ್ಬಿಟ್ಟೆ. ಓಕೆ, ಸೊ ನಂದು ಬಂದಿದ್ದಾನೆ. ಅಕ್ಕ, ಕ್ಯಾನ್ 30 ಹ್ಯಾವ್ 2 ಡಿಫ್ರೆಂಟ್ ಪ್ರೈಮ್ ಫ್ಯಾಕ್ಟರೈಸೇಷನ್? ಸೊ ನಂದು ನೋಡಿ ಏನು ಕೇಳ್ತಾ ಇದ್ದಾನೆ. ಇವಾಗ 30 ಅಂತ ಒಂದು ನಂಬರ್ ಇದೆ. ಆ 30ನ ನೀವು ಯಾವ ರೀತಿ ಬರೀತೀರ ನೋಡಿ. ಸಿ ಇಫ್ ಐ ಕ್ಯಾನ್ ಈಸಿಲಿ ಟೆಲ್ ಯು ಎಸ್ ಅಥವಾ ನೋ. ಅದರ ಆನ್ಸರ್ ಎಸ್ ಇರಬೇಕು ಇಲ್ಲ ನೋ ಇರಬೇಕಲ್ವಾ. ಸೊ ಐ ಕ್ಯಾನ್ ಟೆಲ್ ಯು, ನನಗೆ ಗೊತ್ತಿದೆ ಆನ್ಸರ್, ಐ ಕ್ಯಾನ್ ಟೆಲ್ ಯು, ಬಟ್ ಐ ವಾಂಟ್ ಯು ಟು ಸಿ ಇಟ್. ಓಕೆ, ಸೊ ಇಬ್ರು ಸೇರ್ಕೊಂಡು ನೋಡೋಣ ನಂದು, ಆಯ್ತಾ? ನೋಡಿ 30ಅನ್ನ ನಾವು ಯಾವ ರೀತಿ ಬರಿಬಹುದು. ನೀವು ಪಾಸ್ ಮಾಡಿ ವಿಡಿಯೋ ಒನ್ಸ್. ಓಕೆ, ಪಾಸ್ ಮಾಡಿಬಿಟ್ಟು ಪೆನ್ ತಗೊಳ್ಳಿ, ಪೇಪರ್ ತಗೊಳ್ಳಿ. 30ಅನ್ನ ಯಾವ ರೀತಿ ಪ್ರೈಮ್ ಫ್ಯಾಕ್ಟರೈಸ್ ಮಾಡಬಹುದು ಅಂತ ಕೂತ್ಕೊಂಡು ಫ್ಯಾಕ್ಟರೈಸ್ ಮಾಡಿ. ಓಕೆ, ಓನ್ಲಿ ದೆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಗೈಸ್, ಆರ್ ಎಲ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಲರ್ನ್. ಐ ಆಮ್ ಟೆಲಿಂಗ್ ಇಟ್ ದೆನ್ ಅಗೇನ್ ಅಂಡ್ ಅಗೇನ್. ಓಕೆ ನೋಡಿ, 2 ಬರೀರಿ. 2 3s are 6, 6 5s are 30. ಇದಕ್ಕೆ ಮತ್ತೇನಾದರೂ ಬೇರೆ ರೆಸಿಪಿ ಇದೆಯಾ? 30 ಅನ್ನೋ ಬರ್ಗರ್ ಮಾಡೋದಕ್ಕೆ ಮತ್ತೇನಾದರೂ ಬೇರೆ ಟೈಪ್ ರೆಸಿಪಿ ಇದೆಯಾ? ನೋ ಗೈಸ್. ಸೊ ನಂದು ಏನು ಕೇಳ್ತಾ ಇದ್ದಾನೆ, 2 ಡಿಫ್ರೆಂಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇರಕ್ಕೆ ಸಾಧ್ಯನಾ? ನೋ. 30ನ ನೀವು ಇದನ್ನ ಬಿಟ್ಟರೆ ಮತ್ತೆ ಯಾವ ರೀತಿ ಕೂಡ ಬರೆಯೋಕೆ ಸಾಧ್ಯ ಇಲ್ಲ. ನೋಡಿ, ಕೆಲವೊಬ್ರು ಹೇಳ್ತಾ ಇದ್ದಾರೆ, ಅಕ್ಕ ಐ ಕ್ಯಾನ್ ರೈಟ್ ಇಟ್ ಆಸ್ 6 ಇಂಟು 5 ಅಲ್ವಾ ಅಂತ. ಬಟ್ 6 ವಾಟ್ ಇಸ್ 6? 2 ಇಂಟು 3. ಸೊ ನೀವು ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ತಾ ಇದ್ದೀರಾ ನೋಡಿ, ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ತಾ ಇದ್ದಾರೆ. 6 ಇಸ್ ನಾಟ್ ಅ ಪ್ರೈಮ್ ನಂಬರ್, ಇಟ್ಸ್ ಅ ಕಾಂಪೋಸಿಟ್ ನಂಬರ್. ಯಾಕೆ 6ಅನ್ನ ಯು ಕ್ಯಾನ್ ರಿಟ್ ಇಟ್ ಆಸ್ 2 ಇಂಟು 3, isn't it? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೊ ಇದು ಪ್ರೈಮ್ ನಂಬರ್ ಅಲ್ಲ, ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಅಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದಾಗ ಯು ಆರ್ ಗೋಯಿಂಗ್ ಟು ಯೂಸ್ ಪ್ರೈಮ್ ನಂಬರ್ಸ್. ಸೊ ದಟ್ ಇಸ್ ವೈ ದಿಸ್ ಇಸ್ ದ ಓನ್ಲಿ ಒನ್ ರೆಸಿಪಿ ಟು ಪ್ರಿಪೇರ್ ಯುವರ್ 30 ಅಂತ ಹೇಳುವಂತಹ ಬರ್ಗರನ್ನು ಪ್ರಿಪೇರ್ ಮಾಡೋದಕ್ಕೆ ಯು ಹ್ಯಾವ್ ಓನ್ಲಿ ಒನ್ ರೆಸಿಪಿ, ದಟ್ ಇಸ್ 2 ಇಂಟು 3 ಇಂಟು 5. ಇದೇ ರೀತಿ ಯಾವುದೇ ನಂಬರ್ ತಗೊಳ್ಳಿ, ಅದಕ್ಕೆ ಎಲ್ಲದಕ್ಕೂ ಒಂದೇ ಒಂದು ರೆಸಿಪಿ ಇರುತ್ತೆ ವೆನ್ ಥಿಂಗ್ ಕಮ್ಸ್ ಟು ಪ್ರೈಮ್ ಫ್ಯಾಕ್ಟರೈಸೇಷನ್. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. Okay. And let me tell you guys, this is only fundamental theorem of arithmetic. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳ್ತಾ ಇತ್ತು, ಯಾವುದೇ ಒಂದು ನಂಬರ್ ತಗೊಳ್ಳಿ, ಅದಕ್ಕೆ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೀರಿ. ಎಲ್ಲ ನಂಬರ್ಗೂ ಅದರದ್ದೇ ಆದ ಯುನೀಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ಸಿರಿ ಬರ್ತಾ ಇದ್ದಾಳೆ ನೋಡಿಯಪ್ಪ, ಇವಳು ಸಿರಿ, ಇವನು ನಂದು. ಓಕೆ, ಇವರು ದೆಲ್ ಬಿ ಅ ಪಾರ್ಟ್ ಆಫ್ ಅವರ್ ಜರ್ನಿ. ಓಕೆ, ದೆಲ್ ಕೀಪ್ ಆಸ್ಕಿಂಗ್ ಡೌಟ್ಸ್. ನಿಮ್ಮ ಥರ ಸುಮ್ಮನೆ ಕೂಡಲ್ಲ, ಅವರೆಲ್ಲ ಡೌಟ್ಸ್ ಕೇಳ್ತಾರೆ. ಓಕೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ಆಲ್ಸೋ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ನಿಮಗೂ ಏನಾದರೂ ಡೌಟ್ ಇದ್ದರೆ ಸುಮ್ಮನೆ ಕೂತ್ಕೊಂಡು ಡೌಟ್ ಇದ್ರೆ ಇರಲಿ ಬಿಡು ಅಂತ ಕೂತ್ಕೊಳ್ಬೇಡಿ. ಡೌಟ್ ಬಂತು ಅಂದರೆ ಕಮೆಂಟಲ್ಲಿ ಕೇಳಿ, ಅಕ್ಕ ಇದ್ಯಾಕೆ ಈ ರೀತಿ, ಇದು ಹೆಂಗೆ ಬಂತು, ಯಾಕೆ ಏನಾಯಿತು. ಇಫ್ ಯು ಹ್ಯಾವ್ ಎನಿ ಡೌಟ್ ಆಸ್ಕ್. ಓಕೆ, ಐ ಆಮ್ ದೇರ್. ಸೊ 30 ಹ್ಯಾಸ್ ಓನ್ಲಿ ಒನ್ ಪ್ರೈಮ್ ರೆಸಿಪಿ. ಎಸ್ ಸಿರಿ. ನೋಡಿ, ಎಲ್ಲದಕ್ಕೂ ಒಂದೇ ಯುನೀಕ್ ಆಗಿ ಇರುತ್ತೆ. ಸಿರಿ ಏನು ಹೇಳ್ತದೆ, ಎಲ್ಲದಕ್ಕೂ 30 ಅಂತ ಏನು ನಾನು ಎಕ್ಸ್ಪ್ಯಾಂಡ್ ಮಾಡಿ ಬರದೆ, ಅದಕ್ಕೆ ಒಂದೇ ಪ್ರೈಮ್ ರೆಸಿಪಿ ಇದೆ. ಎಸ್ ಸಿರಿ, ಓನ್ಲಿ ಒನ್ ಪ್ರೈಮ್ ರೆಸಿಪಿ ಇರುತ್ತೆ. ಇದೇ ಫಂಡಮೆಂಟಲ್
ಥಿಯರಮ್ ಆಫ್ ಅರ್ಥಮೆಟಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ಓಕೆ, ನಾನು ಮತ್ತೆ ಜಾಸ್ತಿ ಹೇಳೋಕೆ ಹೋಗಲ್ಲ. ಸೊ ದಿಸ್ ಇಸ್ ಯೋರ್ NCERT ಲೈನ್. ಒಂದ್ಸತಿ ಸುಮ್ಮನೆ ನೋಡ್ಕೊಳ್ಳಿ. ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸೇಸ್. ಸೊ ಫಂಡಮೆಂಟಲ್ ಇದು ಏನು ಹೇಳ್ತಾ ಇದೆ, ವಾಟ್ ಡಸ್ ಇಟ್ ಟೆಲ್? Okay, what does this fundamental theorem of arithmetic says? That every composite number can be factorized as a product of primes. I thought I told it to you. So ಎಲ್ಲ composite number ಅನ್ನ ನೀವು product of primes ಅಲ್ಲಿ ಬರಿಬಹುದು. 30 ಅನ್ನ ನೀವು 2 into 3 into 5 ಅಂತ ಬರಿತಾ ಇದ್ರಿ, ಅದೇ ರೀತಿ. Actually it says more. ಇಷ್ಟೇ ಹೇಳಲ್ಲ, ಇನ್ನೂ ಜಾಸ್ತಿ ಹೇಳ್ತಾ ಇದೆ. That also have thought you. ಯುನೀಕ್ ರೆಸಿಪಿ ಇರಬೇಕು ಅಂತ ಹೇಳಿ, ಹೌದಾ? ನೋಡಿ, ಇಟ್ ಸೇಸ್ ದಟ್ ಗಿವನ್ ಎನಿ ಕಾಂಪೋಸಿಟ್ ನಂಬರ್ ಇಟ್ ಕ್ಯಾನ್ ಬಿ ಫ್ಯಾಕ್ಟರೈಸ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಇನ್ ಯುನೀಕ್ ವೇ. ಎಲ್ಲದರದ್ದು ಅದರದೇ ಆದಂತಹ ಯುನೀಕ್ ವೇ ಇರುತ್ತೆ. ಯುನೀಕ್ ಅಂದ್ರೆ ಏನು ಗೊತ್ತಾ? ನಾನು ಯುನೀಕ್ ಇರೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಡಿಫ್ರೆಂಟ್ ಆಗಿರುವಂಥದ್ದು, ಸೇಮ್ ಇರಲ್ಲ. ನಾನು ನಿನ್ನ ಥರನೇ ಇರ್ತೀನಿ ಅಂತ ಇರಲ್ಲ, ಅವರೇ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಎಲ್ಲ ಕಾಂಪೋಸಿಟ್ ನಂಬರ್ದು ಏನು ಪ್ರೈಮ್ ಫ್ಯಾಕ್ಟರೈಸ್ ಇರುತ್ತೆ, ಅದು ಯುನೀಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಎಕ್ಸೆಪ್ಟ್ ಫಾರ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಅಕರ್ಸ್. ಸೊ ನಾನು ಹೇಳಿದೆ, ಇಂಗ್ರೀಡಿಯೆಂಟ್ಸ್ ನೀವು ಯಾವಾಗಾದ್ರೂ ಹಾಕಿ, ಇದನ್ನ ನಾನು ಫಸ್ಟ್ ಹಾಕ್ತೀನಕ್ಕ, ಆನಂತರ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರೆ ಓಕೆ, ಬಟ್ ಇಂಗ್ರೀಡಿಯೆಂಟ್ಸ್ ಅದನ್ನೇ ಹಾಕಬೇಕು. ನಾನು ನಿಮಗೆ 60 ಅಂತ ಹೇಳಿ ಒಂದು ಬರ್ಗರ್ ಮಾಡಿ ಅಂತ ಒಂದು ಕಾಂಪಿಟೇಷನ್ ಇಡ್ತೀನಿ. ಓಕೆ, ನೀವು ಒಂದು 100 ಮೆಂಬರ್ಸ್ ಕುತ್ಕೊಂಡು ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ನೀವು ಫಸ್ಟ್ ಒಬ್ಬನು 2 ಫಸ್ಟ್ ಹಾಕ್ತಾನೆ, ಒಬ್ಬಳು 3 ಫಸ್ಟ್ ಹಾಕ್ತಾಳೆ, ಇನ್ನೊಬ್ಬನು 5 ಫಸ್ಟ್ ಹಾಕ್ತಾನೆ. ಬಟ್ ದಟ್ ಇಸ್ ನಾಟ್ ಮ್ಯಾಟ್ರಿಂಗ್ ಇಯರ್. ಏನ್ ಮ್ಯಾಟರ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಿಸ್ ಯು ಹ್ಯಾವ್ ಟು ಪುಟ್ ದ ಸೇಮ್ ಇಂಗ್ರೀಡಿಯೆಂಟ್ಸ್ ವಾಟ್ ಐ ಹ್ಯಾವ್ ಗಿವನ್ ಟು ಯು. ಅರ್ಥ ಆಯ್ತಾ? ಓಕೆ, that is given any composite number, there is one and only one way to write it as a product of primes, as long as we are not particular about the order in which the prime occurs. Okay, so for example, we regard 2 into 3 into 5 into 7 as same as 3 into 5 into 7 into 2. ನಾನು ಇಷ್ಟು ತನಕ ಅದನ್ನ ಹೇಳ್ತಿದ್ದೀನಿ, ಅವರು 4 ಲೈನಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪಾಸಿಬಲ್ ಆರ್ಡರ್ ಇನ್ ವಿಚ್ ದೀಸ್ ಪ್ರೈಮ್ಸ್ ಆರ್ ರಿಟನ್. ಸೊ ದಿಸ್ ಫ್ಯಾಕ್ಟರ್ ಇಸ್ ಆಲ್ಸೋ ಸ್ಟೇಟೆಡ್ ಆಸ್ ದ ಫಾಲೋವಿಂಗ್ ಫಾರ್ಮ್. ಸೊ ಇಲ್ಲಿ ಒಂದು NCERT ಲೈನ್ ನೋಡಿ, ಇದು ಫುಲ್ ಆಕ್ಚುಲಿ NCERT ಸ್ಕ್ರೀನ್ ಶಾಟ್. ಓಕೆನಾ? The prime factorization of natural number is unique except of the order of its factors. ಈ ಒಂದು ಲೈನ್, ಇದೆಲ್ಲ ಏನು ಬರೆಯೋ ಅವಶ್ಯಕತೆ ಇಲ್ಲ. ನೀವು ನೋಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಜೊತೆಗೆ ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ಯಾಷನಲ್ ನಂಬರ್ ಅಂದ್ರೆ ಏನು ಅಂತ ಬರೀರಿ. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ದೆನ್ ಡೆಫಿನೇಷನ್ ಇದೆ, ಅದನ್ನ ಬರೀರಿ. ಓಕೆ, ಅದನ್ನ ಬರೆದ ಮೇಲೆ ಇಲ್ಲಿರುವಂಥದ್ದು ಇದೆಲ್ಲ ಫುಲ್ ಬರೆಯೋ ಬದಲು ಇದೆಲ್ಲ ಎಕ್ಸ್ಪ್ಲನೇಷನ್ ಬರೆದ್ರೆ ಸರಿ ಇರಲ್ಲ. ಓಕೆ, ಇದು ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ನ್ಯಾಚುರಲ್ ನಂಬರ್ ಇಸ್ ಯುನೀಕ್ ಎಕ್ಸೆಪ್ಟ್ ಫಾರ್ ದಿ ಆರ್ಡರ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಸೊ ಆರ್ಡರ್ ಏನಾದರೂ ಇರ್ಬೋದು, ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದ್ರದ್ದು ಯುನೀಕ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಐ ಆಮ್ ಟೆಲಿಂಗ್ ಯು, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರೆ ಕೊಡಿ ಕಮೆಂಟ್ಸಲ್ಲಿ. ಅಕ್ಕ ಇನ್ನು ಸ್ವಲ್ಪ ಇದನ್ನ ಹೇಳಬೇಕಿತ್ತು, ಅಕ್ಕ ಸ್ವಲ್ಪ ಸ್ಲೋ ಆಗಿ ಹೇಳಿ, ಅಕ್ಕ ಇಲ್ಲ ತುಂಬ ಸ್ಲೋ ಹೇಳ್ತೀರಾ, ಫಾಸ್ಟ್ ಹೇಳಿ. ಸೊ ವಾಟ್ ಎವರ್ ಕಮೆಂಟ್ಸ್ ಯು ಹ್ಯಾವ್, ಯು ಕಮೆಂಟ್ ಡೌನ್. ಓಕೆ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಎಸ್ ಗೈಸ್, ಇಲ್ಲಿಗೆ ನಿಮ್ಮ ಇದು ಕಂಪ್ಲೀಟ್ ಆಗಿದೆ. ಅಂದರೆ ಚಾಪ್ಟರ್ ಇದೆ. ಓಕೆ, ಚಾಪ್ಟರ್ ಇದೆ, ಬಟ್ ಐ ಹ್ಯಾವ್ ವಾಟ್ ದಿಸ್ ಮಚ್ ಓನ್ಲಿ ಫಾರ್ ಯು ಟುಡೇ. ಯಾಕಂದರೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ತುಂಬ ಯಾವ್ದು ಮೈಂಡಿಗೆ ನಂಬರ್ ಬರುತ್ತೆ, ಆ ನಂಬರ್ದೆಲ್ಲ ಕುತ್ಕೊಂಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರಿತಾ ಹೋಗಿ. ಓಕೆ, ಆ್ಯಂಡ್ ಸೂನ್ ಯು ವಿಲ್ ಗೆಟ್ ದ ನೆಕ್ಸ್ಟ್ ವಿಡಿಯೋ ಆಫ್ ದಿಸ್. ಓಕೆ, ಆ್ಯಂಡ್ ತುಂಬ ಲಾಂಗ್ ವೀಡಿಯೋಸ್ ಮಾಡಲ್ಲ, ಶಾರ್ಟ್ ವೀಡಿಯೋಸಲ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ಸೆಪ್ಟ್ ವೆರಿ ಕ್ಲಿಯರ್ಲಿ. ಓಕೆ, ಸೊ ಮತ್ತೆ LBA ಕ್ವೆಶನ್ಸ್ ತರ್ತಾ ಇರ್ತೀನಿ, PYQs ತರ್ತಾ ಇರ್ತೀನಿ, RD ಶರ್ಮಾ RS ಅಗರ್ವಾಲ್ ಕ್ವೆಶನ್ಸ್ ಕೂಡ ತರ್ತೀನಿ. ಇವತ್ತು ತುಂಬ ಕನ್ಸೆಪ್ಚುವಲ್ ಇತ್ತು ಕ್ಲಾಸ್, ರೈಟ್? ಕನ್ಸೆಪ್ಚುವಲ್ ಇತ್ತು ಕ್ಲಾಸ್, ಬಟ್ ಯಾ, I'll make sure that I'll cover more concept in the next class. Okay guys, namaskara, thank you.